ಓಕೆ, ಆಗ ಹೇಮಮಾಲಿನಿ ಠಾಕ್ ಕೇಳಿದ್ರೆ ಇವಾಗ ನಮ್ಮ ಗ್ರೇಟ್ ಕನಕದಾಸರ ಭಕ್ತರಾದಂಥ ಈಶ್ವರಪ್ಪ ಅಂಡ್ ಕಾಯ್ ಪಾರ್ಟಿ ಸಿದ್ದು ಅಂಕಲ್ ಅವ್ರದ್ದು ಫೈಟಿಂಗ್ ಹೆಂಗಿದೆ, ಕಾಳಗ ಹೆಂಗಿದೆ ಅಂತ ನೋಡಿ ಎಂಜಾಯ್ ಮಾಡೋ ಮ್ಯಾನ್, ಎಂಜಾಯ್ ಮಾಡೋ. ಕಡಲೆ ಚಟ್ನಿ ಬಿಸಿ ರೊಟ್ಟಿ ತಿಂತ ಯಾರ್ಯಾರು ಏನು ಹೇಳ್ತಾರೆ ಅಂತ ಕೇಳೋ ಮ್ಯಾನ್, ಕೇಳಿಸ್ಕೋ. ಓಕೆ, ಎಂಜಾಯ್ ಮಾಡೋ. ಅಬ್ಬಬ್ಬಬ್ಬಬ್ಬ, ಈ ಕಲಾಪಕ್ಕೆ ಬರೋದು, ಶಿವಾಜಿನಗರ ಪಯ್ಯಾಜ್ ಗಲ್ಲಿ ಪಾರ್ಕ್ ಹೋಗೋದು ಎಲ್ಲ ಶೇಮ್ ಟು ಶೇಮ್ ನೋಡ್ರಿ. ಅಲ್ಲಿ ಅದಾಗದ್ಲ, ಇಲ್ಲಿ ಅದಾಗದ್ಲ, ಹೋಗ್ಲಿ ಬಿಡ್ರಿ. ಅಂದ ಹಾಗೆ ನಮ್ಮ ಈಶೋ ಅಂಕಲ್ ಮತ್ತೆ ಯಾರಿಗೋ ಸೆಟ್ ಹೊಡ್ಯಾಕತ್ತಾರಲ್ಲ, ಯಾರಿಗೆ? ಸ್ವಲ್ಪ ಕ್ಯಾಮ್ರಾ ಜೂಮ್ ಹೋಗ್ರಪ್ಪ. ಹಾ ಹಾ, ಯಾರಿಗೆ ಹೆಂಗ್ ಮಾತಾಡಕತ್ತವ್ರು? ಓಹೋ, ಸಿದ್ದು ಬಾಯಿಗ ಇಬ್ರು ಕನಕದಾಸ್ ಭಕ್ತರ. ಸಿದ್ದು ಬಾಯಿ, ಇದಕ್ಕೆ ನೀವೇನ್ ಹೇಳ್ತೀರಿ? ಪಾಪ ಈಶ್ವರಪ್ಪನವರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅನ್ಕೊಂಡು ಅಧ್ಯಕ್ಷರಾದ್ರು, ಹೋಗಿ ಅವ್ರ ಮಿನಿಸ್ಟರ್ ಬಿಡ್ಬಿಟ್ಟು. ಹೌದನ್ರಿ ಈಶೋ ಅಂಕಲ್, ನಿಮ್ಗ ಸಿಎಂ ಆಗೋ ಕನಸು ಐತಾ? ಚೀಫ್ ಮಿನಿಸ್ಟರ್ ಕುರ್ಚಿ ಕನಸು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮ ಒಬ್ಬರಿಗೆ. ಸಿದ್ದು ಬಾಯಿ, ಇದಕ್ಕೆ ನೀವೇನ್ ಹೇಳ್ತೀರಿ ಹೇಳ್ರಿ? ಚೀಫ್ ಮಿನಿಸ್ಟರ್ ಆಗಬೇಕ್ರಿ, ಚೀಫ್ ಮಿನಿಸ್ಟರ್ ಆಗಬೇಕ್ರಿ. ಈಶೋ ಅಂಕಲ್, ನೀವೇನ್ ಹೇಳ್ತೀರಿ? ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಹೋಗ್ಲಿ ಬಿಡಪ್ಪ, ಫೈನಲ್ ಆಗಿ ಹೇಳ್ರಿ, ಏನ್ ಹೇಳ್ತೀರಿ ಆಸ್ ಅ ಫ್ರೆಂಡ್ ಆಗಿ ಪಾಪ ಈಶ್ವರಪ್ಪನವ್ರಿಗೆ? ನಿಮಗೆ ಕೈ ಮುಗಿದು ಕೇಳಲ್ಲ, ನಿಮಗೆ ಆಸ್ ಅ ಫ್ರೆಂಡ್ ಅಧ್ಯಕ್ಷರಿಗೆ ಉಳಿಸ್ಕೊಳ್ಳಿ, ಅವ್ರು ಕಂಗಿಸ್ಬಿಟ್ಟಿದ್ದಾರೆ. ಹೆಂಗಿತ್ರಪ್ಪ ನಮ್ಮ ಈಶೋ ಅಂಕಲ್ ಅಂಡ್ ಸಿದ್ದು ಬಾಯಿ ಫೈಟಿಂಗ್ ಸಖತ್ತಾಗಿತ್ತಲ್ವಾ? ಈ ಮ್ಯಾಟರ್ ಬಿಟ್ಟಾಕ್ರಿ. ಅಂದಾಗೆ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ CM ಸ್ಮೈಲ್ ಗೌಡ್ರು ಫಸ್ಟ್ ಟೈಮ್ CM ಆದಾಗ ಎಲ್ಲ ನಮ್ಮ ಎಡ್ಡಿಜಿ ಕೃಪೆಯಿಂದ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಸಖತ್ತಾಗಿರೋ ಸಾಂಗ್ ಬರೀ ಹೇಳಿದ್ರು. ಅದ್ಯಾವ ಸಾಂಗ್ ಅಂತ ಸುಮ್ಮನೆ ಒಂದ್ಸರಿ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಜೋಡಿ ಮಾತಾಡ್ತೇನೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಸಿದ್ದು ಬರಲಿ ಕುಮ್ಮಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ತ್ಯಾಗವು ಮಾಡಿದ ಎಟ್ಟಿನ ನಾನು ಮರೆಯಲಾರೆನು. ಎಲ್ಲೇ ಇದ್ದರು ಅವರ ಮಾತನ್ನು ತೆಗೆದು ಹಾಕೆನು. ಅವರೊಂದಿದ್ದರೆ ಎಲ್ಲವೂ ತಾನೇ ಒಲಿದು ಬರುವುದು, ಒಲಿದು ಬರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುರ್ಚಿ ಕೊಡಿಸಿದೆ. ಆ ಕೈ ಸೋತರೆ ನನ್ನ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಹಾ ನೋಡ್ರಪ್ಪ, ಮೊದಲಿಗೆ ಹೀಗೆಲ್ಲ ಹಾಡು ಹೇಳಿದ CM ಸ್ಮೈಲ್ ಗೌಡ್ರು ಆಮೇಲೆ ಈಶೋ ಅಂಕಲ್ ಜೊತೆ ಸೇರ್ಕೊಂಡು ಎಡ್ಡಿಗೆ ರಿವರ್ಸ್ ಹೊಡೆದ್ಬಿಟ್ರು. ಅದಕ್ಕೆ ಪಾಪ ನಮ್ಮ ಎಡ್ಡಿಜಿ ಇವಾಗ ಬ್ಯಾಸ್ರಿಕೆ ಆಗ್ಬಿಟ್ಟೈತೆ ಅಂತ ಹಾಡು ಹೇಳ್ತಿದ್ದಾರೆ. ಪಾಪ ಅವ್ರು ಹಾಡು ಹೇಳೋದನ್ನ ಒಂದ್ಸರಿ ಕೇಳ್ಬಿಡ್ರಿ. ಬ್ಯಾಸರಿಕೆ ಆಗ್ಬಿಟ್ಟೈತೆ ನಮ್ದುಕ್ಕೆ, ಬ್ಯಾಸರಿಕೆ ಆಗ್ಬಿಟ್ಟೈತೆ. ಜಾರಿಗೆ ಹೋಗ್ಬಿಟ್ಟೈತೆ ನಮ್ದುಕ್ಕೆ, ಜಾರಿಗೆ ಹೋಗ್ಬಿಟ್ಟೈತೆ. ಸಮಾಧಾನ ಸ್ವಲ್ಪ ಇಲ್ಲ ನಮ್ದುಕ್ಕೆ, ಟೈಮ್ ಗೀಮು ಇಲ್ಲ ರೀ ನಮ್ದುಕ್ಕೆ. ಕುರ್ಚಿನೇ ಹೋಗ್ಬಿಟ್ಟೈತೆ. ಜೈಲು ಒಳಗೆ ಹೋಗಿ ಬಂದು ನಮ್ದು ಮನಸ್ಸು ಯಾಕೋ ಎಂದು ಕ್ಯಾಕರ್ಸಿ ಉಗಿತೈತೆ. ನಿಮ್ದು ಕ್ಯಾಕರೋ ಅಂತ ಐತೆ.
ಜೈಲು ಒಳಗೆ ಹೋಗಿ ಬಂದು ನಮ್ದು ಮನಸ್ಸು ಯಾಕೋ ಇಂದು ಕ್ಯಾಕರ್ಸಿ ಉಗಿತೈತೆ ನಿಮ್ದು ಕ್ಯಾಕರು ಅಂತ ಐತೆ ಉಗ್ದು ಗಿಗ್ದು ನಕೋಜಿ ತುಮ್ಕೆ ಪ್ಯಾರ ಕರೋಜಿ ನಮ್ದು ನೀವ್ ಇಷ್ಟ ಕರ್ತಾ ಹ್ಯಾ ಬ್ಯಾಸರಿಕೆ ಆಗ್ಬಿಟ್ಟೈತಿ ನಮ್ದು ಬ್ಯಾಸರಿಕೆ ಆಗ್ಬಿಟ್ಟೈತಿ ಬ್ಯಾಸರಿಕೆ ಆಗ್ಬಿಟ್ಟೈತಿ ನಮ್ದು ಬ್ಯಾಸರಿಕೆ ಆಗ್ಬಿಟ್ಟೈತಿ ಸಿಎಂ ಹುದ್ದೆ ಕಸ್ಕೊಂಡ್ಬಿಟ್ಟು ಪಾಪ ಪಾಂಡನ ಮಾಡಿ ಬಿಟ್ಟು ನಂತರ ಕೈ ಎತ್ತೆ ಬಿಡೋದೆ ಇನ್ಮುಂದೆ ಸುಮ್ಮನಿರು ಅಂದು ಬಿಡೋದೆ ಸಿಎಂ ಹುದ್ದೆ ಕಸ್ಕೊಂಡ್ಬಿಟ್ಟು ಪಾಪ ಪಾಂಡನ ಮಾಡಿ ಬಿಟ್ಟು ನಂತರ ಕೈ ಎತ್ತೆ ಬಿಡೋದೆ ಇನ್ಮುಂದೆ ಟೈಮ್ ಬರಲಿ ಅಂದು ಬಿಡೋದೆ ಅಲ್ಲಿ ಗಂಟ ಯಾಕೈತಿ ಒಳಗೆ ಜುಮ್ ಜುಮ್ ಅಂತೈತಿ ಈಗ್ಲೇ ಪಕ್ಷ ಬಿಟ್ಟು ಬಿಡೋಣ ಬ್ಯಾಸರಿಕೆ ಆಗ್ಬಿಟ್ಟೈತೆ ನಮ್ದು ಬ್ಯಾಸರಿಕೆ ಆಗ್ಬಿಟ್ಟೈತಿ ಜಾರಿಗೆ ಹೋಗ್ಬಿಟ್ಟೈತೆ ನಮ್ದು ಜಾರಿಗೆ ಹೋಗ್ಬಿಟ್ಟೈತಿ ಖಾನ ಪೀನ ಸೇರ್ತಾ ಇಲ್ಲ ನಮ್ದು ನಿದ್ದೆಗಿದ್ದೆ ಬರ್ತಾ ಇಲ್ಲ ನಮ್ದು ಕುರ್ಚಿನೇ ಹೋಗ್ಬಿಟ್ಟೈತೆ ನಮ್ದು ನೋಡಿ ಮ್ಯಾನ್, ಈ ಪಾಲಿಟಿಕ್ಸ್ನವರ ಟ್ರೆಕ್ ಗೆಮಕ್ಕನ್ನ ಹಿಂಗೆ ಸಾಂಗ್ನಲ್ಲಿ ಸ್ಟೈಲ್ ಆಗಿ ಹೇಳಿದ್ರೆ ಸಖತ್ತಾಗಿ ಕೈ ಹೊಡೆಯುತ್ತೆ 8p ಅಂತಾರ. ಓಕೆ, ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಮೈ ಡಿಯರ್ ಪೀಪಲ್? ಓಕೆ, ಇವಾಗ ಹೆಲ್ತ್ ಮಿನಿಸ್ಟರ್ ಎಕ್ಸರ್ಸೈಸ್ ಮಾಡಿದ ಕತೆ ಹೇಳ್ತೀನಿ. ನಮ್ಮ ಮುಂಗಾರು ಮಳೆ ಹುಡುಗಿ ಸ್ಪೈಸಿ ಮ್ಯಾಟ್ರ್ ಕತೆ ಹೇಳ್ತೀನಿ. ಬಟ್ ನಾಟ್ ನಾವು ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಕಳ್ಳ ಈಗಲೇ ಹೇಳ್ಬಿಡ್ಬೇಕಾ ನಿನಗೆ? ಬ್ರೇಕ್ ತಗೊಂಡ್ ಬರ್ತೀನಿ. ಓಕೆ